ನಮಸ್ಕಾರ. ನಾವ್ ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕ ಅಂದ್ಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಗುರು. ಇವತ್ತು ಯಾವ್ದು ಮ್ಯಾಚ್ ಇರೋದು? ನಮ್ಮ ಹುಲಿಗಳು ಗುರು ಇವತ್ತ ಮ್ಯಾಚ್ ಆಡ್ತಾ ಇರೋದು RCB ವರ್ಸಸ್ CSK ಮ್ಯಾಚ್ ಇರೋದು ಗುರು. ಇವತ್ತಂತೂ ಮ್ಯಾಚ್ ಮಾತ್ರ ಸೈಕಾಗಿರುತ್ತೆ ಗುರು. ಇಷ್ಟ ದಿನ ಅಲ್ಲ ಗುರು ಮ್ಯಾಚ್, ಇವತ್ತು ನಡೆಯೋದು ಮ್ಯಾಚ್ ಗುರು. ಯಾರು ರಿಯಲ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಗೊತ್ತಾಗೋದು ಗುರು. ಮ್ಯಾಚ್ ಮಾತ್ರ ಸಾಕಾಗಿ ಟೈಟ್ ಆಗಿದೆ. ಆದ್ರೆ ಹೆಂಗೋ ಸ್ವಲ್ಪ ಪ್ರಿವ್ಯೂ ನೋಡ್ಕೊಂಡ್ಬಿಡೋಣ. RCB ಮತ್ತೆ CSK ಪ್ರಿವ್ಯೂ ಬನ್ನಿ. ಆನ್ಲೈನ್ ಅಲ್ಲಿ RCB ಮತ್ತೆ CSK ಪ್ರಿವ್ಯೂ ನೋಡೋದಾದ್ರೆ ಸುಮಾರು 33 ಪಂದ್ಯ ಆಡವರೆ. ಸುಮಾರು 33 ಪಂದ್ಯದಲ್ಲಿ ಜಾಸ್ತಿ ಗೆದ್ದಿರೋದು CSKನೇ ಗೆದ್ದಿರೋದು. CSK ಸುಮಾರು 21 ಗೆಲುವನ್ನ ಸಾಧಿಸಿದೆ. RCB 17 ಸಾಧಿಸಿದೆ. ಇವತ್ತ ಎಲ್ಲಿ ನಡೀತಾ ಇರೋದಂದ್ರೆ ಚೆನ್ನೈನ ಆಕಾರದಲ್ಲಿ ನಡೀತಿದೆ. ಚೆನ್ನೈನ ಚೇಪಾಕ್ನ ಸ್ಟೇಡಿಯಂ ಮನೆಯಲ್ಲಿ ನಡೀತಾ ಇದೆ CSK ವರ್ಸಸ್ RCB. ಇದ ಜಾಸ್ತಿ ಗೆದ್ದಿರುತ್ತೆ CSK. ಆದ್ರೂ ನಮ್ಮ ಹುಲಿಗಳು ಬಿಟ್ಕೊಂಡ್ ಕೂಡ ಮಾತೇ ಇಲ್ಲ ಗುರು. ಇವತ್ ಗೆಲ್ಲದೆ ಪಕ್ಕ RCB ಗುರು. 100% ನಾವ್ ಹೇಳದೆ ಪಕ್ಕ RCB ಪಕ್ಕ ಗೆಲ್ಲೋದು ಗುರು. ಇವತ್ತು ಎಲ್ಲಿ ಅಖಾಡ ಅಂದ್ರೆ ನಡೀತಿರುತ್ತೆ ಚೆನ್ನೈನ ಚೇಪಾಕ್ನ ಸ್ಟೇಡಿಯಂ. ಈ ಚೇಪಾಕ್ನ ಪಿಚ್ ಬಗ್ಗೆ ಹೇಳ್ಬೋದಾದ್ರೆ ಇದೊಂಥರ ಒಂಥರ ಮಾಯಾಲೋಕ ಅಂತಾನೆ ಇರ್ಬೋದು. ಜಾಸ್ತಿ ವಿಕೆಟ್ಗಳನ್ನ ತೆಗೆದಿರೋದು ಇಲ್ಲಿ. ಜಾಸ್ತಿ ಸ್ಪಿನ್ನರ್ಗಳು ಇಲ್ಲಿ ಕೈ ಚಳಕ ಮಾಡದಂದ್ರೆ ಸ್ಪಿನ್ನರ್ಗಳೇ ಮಾತ್ರ ಕೈ ಚಳಕ. ನಮ್ಮ RCB ಕಡೆಯಿಂದ ಒಳ್ಳೊಳ್ಳೆ ಸ್ಪಿನ್ನರ್ಗಳವ್ರೆ, ಮತ್ತೆ CSK ಕಡೆಯಿಂದ ಒಳ್ಳೆ ಸ್ಪಿನ್ನರ್ ಅವ್ರೆ. ಇಲ್ಲಿ ಸ್ಪಿನ್ನರ್ ಗಳ ಕೈ ಚಳಕ ತೋರಿಸಿರಿ ಎಂತರು ಸಹ ಸ್ಟಾರ್ ಆಟಗಾರರು ಕೂಡ ಬಿದ್ದೋಗ್ಬಿಟ್ಟಾರೆ ಈ ಒಂದು ಪಿಚ್ ನಲ್ಲಿ. ಈ ಪಿಚ್ ನಲ್ಲಿ ನಾವೇನ್ ಜಾಸ್ತಿ ಸ್ಕೋರ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸುಮಾರು 180 190 ಟಾರ್ಗೆಟ್ ಅಂತ ನಾವ್ ಹೇಳ್ಬೋದು. ಇದರಲ್ಲಿ 200 ಟಾರ್ಗೆಟ್ ಅಂತ ನಾವೆಲ್ಲ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇದೊಂದು ಸ್ಪಿನ್ನರ್ ಪಿಚ್ ಅಲ್ವಾ. ಸ್ಪಿನ್ಗಳು ಜಾಸ್ತಿ ಅಟ್ಯಾಕ್ ಮಾಡ್ಬಿಟ್ಟು ಜಾಸ್ತಿ ರನ್ ಹೊಡೆಯಕ್ಕೆ ಬಿಟ್ಟಿಲ್ಲ. ಸುಮಾರು 150 170 180 ಇಷ್ಟೇ ಲಾಸ್ಟ್ ಈ ಒಂದು ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಬನ್ನಿ RCB ಕಡೆಯಿಂದ ಯಾರ್ಯಾರು ಬರ್ತಾರೆ ಅಂದ್ರೆ ಬನ್ನಿ ಹಂಗೆ ನೋಡ್ಕೊಂಬರೋಣ. ನಮ್ಮ RCB ಕಡೆಯಿಂದ ಓಪನರ್ ಆಗಿ ಕಿಂಗ್ ಕೊಹ್ಲಿ ಮತ್ತೆ ಸಾಲ್ಟ್ ಅವರು ಬರ್ತಾರೆ. ಆಮೇಲೆ ಬರೋದು ಯಾರು ಅಂದ್ರೆ ನಮ್ಮ ನಾಯಕ ರಜತ್ ಮತ್ತೆ ಆಮೇಲೆ ದೇವದತ್ ಪಡಿಕಲ್ ಬರ್ತಾರೆ. ಆಮೇಲೆ ಮೋಹಿತ್, ಆಮೇಲೆ ಲಿವಿಂಗ್ಸ್ಟನ್ ಬರ್ತಾರೆ. ಆಮೇಲೆ ಜತೇಶ್ ಬರ್ತಾರೆ. ಆಮೇಲೆ ಡೆವಿಲ್, ಆಮೇಲೆ ಬರುತ್ತೆ ಕೃಣಾಲ್ ಪಾಂಡ್ಯ, ಆಮೇಲೆ ಭುವನೇಶ್ವರ್ ಅವರು, ಆಮೇಲೆ ರಸಿಕ್, ಸ್ವಪ್ನಲ್, ಇಲ್ಲಾಂದ್ರೆ ಏಜಲ್ ವುಡ್, ಯಶ್ ದಯಾಳು ಅಥವಾ ಸುಯೇಶ್. ಇಷ್ಟ ಜನ ನಮ್ಮ RCB ಕಡೆಯಿಂದ ಬರ್ಬೋದು. CSK ಕಡೆಯಿಂದ ಯಾರ್ಯಾರು ಬರ್ತಾರೆ ಅಂದ್ರೆ ರಚಿನ್ ರವೀಂದ್ರ ಬರ್ತಾರೆ, ಋತುರಾಜ್ ಗಾಯಕ್ವಾಡ್ ಬರ್ತಾರೆ, ತ್ರಿಪಾಠಿ ಆದ್ಮೇಲೆ ಉಡಾ, ನೆಕ್ಸ್ಟ್ ಶಿವಮ್ ದುಬೆ, ಸ್ಯಾಮ್ ಕರಣ್, ಜಡೇಜಾ, MS ಧೋನಿ, ನಿತನ್ ಎಲ್ಲಿಸ್, ನೂರ್ ಅಹಮದ್, ಖಲೀಲ್ ಅಹಮದ್. CSK ಕಡೆಯಿಂದ ಇಷ್ಟ ಜನ ಆಡ್ತಾರೆ. ನಮ್ಮ RCB ಕಡೆಯಿಂದ ಅಷ್ಟು ಜನ ಆಡ್ತಾರೆ. ಇವತ್ತು ನೋಡ್ಕೊಂಡ್ರೆ ಒಂಥರ ಸ್ಪಿನ್ನರ್ಗಳಿಗಂತೂ ಮಜಾನೆ ಅಂತ ಹೇಳ್ಬೋದು. ಇಲ್ಲಿ ಜಾಸ್ತಿ ಅಖಾಡದಲ್ಲಿ ಜಾಸ್ತಿ ಗೆದ್ದಿರೋದೇ CSK. ಆದ್ರೆ ಏನು ಅಂದ್ರೆ ಇವತ್ತ ನಾವು ಚೆನ್ನೈಗೆ ಕಾಲಿಡ್ತಾ ಇದೀವಿ. ಚೆನ್ನೈ ಅಖಾಡದಲ್ಲಿ ಗೆಲ್ಲದ್ ಯಾರಾದ್ರೆ ಜಯ ಬೇರದ್ದೆ CSK ಗುರು. ಆದ್ರೆ ನಮ್ಮ ಬೆಂಗಳೂರು ಪಿಚ್ ನಲ್ಲಿ ಹೋದ್ ಸಾರಿ ಯಾರು ಗೆದ್ದಿದ್ದು? ನಮ್ಮ RCB ಗುರು. CSK ಸದೇ ಬರ್ದ್ಬಿಟ್ಟಿತ್ತು. RCB ಮಾತ್ರ ಆ ತರ ಮ್ಯಾಚ್ ಸಖತ್ತಾಗಿ ಆಡಿದ್ರು ಗುರು. ಇವತ್ತಂತೂ ಮ್ಯಾಚ್ ಪಕ್ಕ ಒಂಥರ ರೋಮಾಂಚಕರ ಪಂದ್ಯ ತರ ಇರುತ್ತೆ. ಮ್ಯಾಚ್ ಮಾತ್ರ ಸೈಕಾಗಿರುತ್ತೆ ಗುರು. ಒಂದು ಕ್ಷಣನೂ ಸಹ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಂಗೆ ಇವತ್ತು ಪಕ್ಕ ಗೆಲ್ಲೋದು ಬರ್ತ್ ಕೊಟ್ಬಿಡ್ತೀನಿ. RCB ನಮ್ಮ ಹುಲಿಗಳು ಮಾತ್ರ ಗೆದ್ದು ಬೀಗ್ತಾರೆ ಗುರು. ಇಲ್ಲಿ ನೋಡೋದಾದ್ರೆ RCBನೂ ಕೂಡ ಒಂದಾಲೆ ಗೆದ್ದಿದೆ. CSKನೂ ಕೂಡ ಹಾಲಿ ಒಂದಾಲೆ ಗೆದ್ದಿದ್ದೆ. CSK ಅವರು ಮುಂಬೈ ಇಂಡಿಯನ್ಸ್ ಇಂದ 4 ವಿಕೆಟ್ ಇಂದ ಜಯ ಬೇರವ್ರೆ. ಆದ್ರೆ RCB ಅವರು ಕೋಲ್ಕತ್ತಾ ಇಂದ ಸುಮಾರು 7 ವಿಕೆಟ್ ಇಂದ ಜಯ ಬೇರವ್ರೆ. ನೋಡ್ಕೊಂಡ್ರೆ ಇವತ್ತಂತೂ ಸ್ಪಿನ್ನರ್ ಗಳ ಹಾವಳಿ ಸಖತ್ತಾಗೆ ಇರುತ್ತೆ ಅನ್ಬೋದು. ಇವತ್ತು ನೋಡ್ಬೇಕು ಗುರು RCB ಕಡೆಯಿಂದ ಎಂತೆಂತ ವಿಕೆಟ್ಗಳು ತೆಗಿತಾರೆ ಸ್ಪಿನ್ನರ್ಗಳು. ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಒಳ್ಳೊಳ್ಳೆ ಯಾರು ವಿಕೆಟ್ಗಳನ್ನ ತೆಗಿತಾರೆ. ಸ್ವಪ್ನಲ್ಲು ಒಳ್ಳೊಳ್ಳೆ ಎಂತ ವಿಕೆಟ್ಗಳನ್ನ ತೆಗಿತಾರೆ. ಬನ್ನಿ ನೋಡೋಣ, ಕಾದ್ ನೋಡ್ಬೇಕು ಗುರು. 7ವರೆಗೆ ಯಾರು ಟಾಸ್ ವಿನ್ ಆಗ್ತಾರೆ, ಯಾರು ಗೆಲ್ತಾರೆ, ಯಾರು ಬ್ಯಾಟಿಂಗ್ ನ ಫಸ್ಟ್ ಅಂತಾರೆ, ಯಾರು ಬೌಲಿಂಗ್ ನ ಫಸ್ಟ್ ಅಂತಾರೆ, ಯಾರು ಟಾಸ್ ವಿನ್ ಆಯ್ತಾರೆ. 7ವರೆಗೆ ನಾವು ಕಾಯ್ಲೇಬೇಕು. ಒಳ್ಳೆ ಮ್ಯಾಚ್ ಇವತ್ತಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಸಪೋರ್ಟ್ ಮಾಡಿ. RCB ಫ್ಯಾನ್ ಯಾವತ್ತಿದ್ರು ಕಮೆಂಟ್ ಮಾಡಿ ಜೈ RCB ಅಂತ ಬತ್ತೀನಿ ಗುರು. ಜೈ RCB. ಗೆಲುವು ಮಾತ್ರ RCB ಪಕ್ಕ.